ಗೋಲ್ಡನ್ ಥಾಟ್. ನೀವು ಥಿಯರಿ ಪುಸ್ತಕ ಓದಿ ಕಲಿತೀನಂದ್ರೆ ಇಷ್ಟ ಕಲಿತೀರಿ, ಪ್ರಾಕ್ಟೀಸಿಂದ ನೀವು ಕಲಿತೀರಿ ಅಂತಂದ್ರೆ ಇಷ್ಟು ಕಲಿತೀರಿ. ಬಟ್ ನಿಮ್ಮ ತಪ್ಪುಗಳಿಂದ ಕಲಿತೀರಿ ಅಂದ್ರೆ ಭಾಳ ಕಲಿತೀರಿ. ಇದರ ಅರ್ಥ ನಮ್ಮ ತಪ್ಪುಗಳಿಂದ ನಾವು ಕಲಿಬೇಕು. ನಮ್ದಂತ ಅಷ್ಟೇ ಅಲ್ಲ, ಇನ್ನೊಬ್ಬರ ತಪ್ಪಿನಿಂದ ನಾವು ಕಲಿಬೇಕು. ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ನಾವೇ ಕಲಿಯುವಷ್ಟು ಟೈಮ್ ಇಲ್ಲ ಲೈಫ್ ಒಳಗಡೆ. ಅದಕ್ಕೆ ಇಲಾನ್ ಮಸ್ಕ್ ಹೇಳ್ತಾರೆ ಸರ್, ಇಲಾನ್ ಮಸ್ಕ್ ಏನು ಹೇಳ್ತಾರೆ, ತಪ್ಪುಗಳನ್ನು ಮಾಡೋದು ಜಲ್ದಿ ಮಾಡ್ರಿ, ಜಲ್ದಿ ತಪ್ಪು ಮಾಡ್ರಿ, ಜಲ್ದಿ ಕಲೀರಿ, ಜಲ್ದಿ ತಿದ್ಕೊಡ್ರಿ. ಜಲ್ದಿ ಸಕ್ಸಸ್ ಆಗ್ಬೇಕಂದ್ರೆ ಜಲ್ದಿ ತಪ್ಪು ಮಾಡಿ ಜಲ್ದಿ ಕಲಿಬೇಕು. ಅಂದ್ರೆ ಅದರ ಅರ್ಥ ನಮ್ಮ ತಪ್ಪುಗಳಿಂದನೂ ನಾವು ಕಲಿಬೇಕು, ಇನ್ನೊಬ್ಬರ ತಪ್ಪುಗಳಿಂದನೂ ಕಲಿಬೇಕು. ಅವನು ಭಾಳ ಸರಿ ಎಕ್ಸಾಮ್ ಬರ್ತಾನೆ, ಕ್ವಾಲಿಫೈ ಆಗಿಲ್ಲ. ಯಾಕೆ? 4ನೇ ಅಟೆಂಪ್ಟ್ 5ನೇ ಅಟೆಂಪ್ಟ್ಗೆ ಅವನು ಅಧಿಕಾರಿ ಆಗಿದ್ದಾನೆ. ಯಾಕಪ್ಪ? ನೋಟ್ಸ್ ಮಾಡಿಲ್ಲ, ಸರಿಯಾಗಿ ರಿವಿಷನ್ ಮಾಡಿಲ್ಲ, ಟೆಸ್ಟ್ ಸೀರೀಸ್ ಬರೆದಿಲ್ಲ. ಇವನು ಎಲ್ಲ ಮಾಡದೇ ಇದ್ದಿದ್ದಕ್ಕೆ ಅವನು 4 ವರ್ಷ ವೇಸ್ಟ್ ಆಗಿತ್ತು. ಅವನು ನಾವು ಫಸ್ಟ್ ಅಟೆಂಪ್ಟ್ನಾಗ ಮಾಡಿದ್ರೆ ಆ 4 ವರ್ಷ ಉಳಿಸ್ಬೋದು. ಅವನು ಮಿಸ್ಟೇಕ್ಸಿಂದ ನಾವು ಕಲಿತ್ರೆ ಸರ್ ಭಾಳ ನಾವು ಕಲಿತೀವಿ. ನಮ್ಮ ಮಿಸ್ಟೇಕ್ಸಿಂದ ಕಲಿತ್ರೂ ಭಾಳ ಕಲಿತೀವಿ. ಅರ್ಥ ಆಗ್ತಾ ಇದೆ? ಸೊ ಅದಕ್ಕೆ ಮಿಸ್ಟೇಕ್ಸ್ ಆರ್ ದ ಅಪಾರ್ಚುನಿಟಿ ಫಾರ್ ದ ಲರ್ನಿಂಗ್. ತಪ್ಪು ಮಾಡೋದು ತಪ್ಪಲ್ಲ, ಆ ತಪ್ಪಿನಿಂದ ನಾವು ಪಾಠ ಕಲಿತು ತಿದ್ಕೊಳ್ಳಿಲ್ಲ ಅಂದ್ರೆ ಅದು ಮಹಾ ತಪ್ಪು. ನನ್ನ ಪಾಯಿಂಟ್ ಅರ್ಥ ಆಗಿದೆ, ನೀವು ತಪ್ಪು ಮಾಡಂಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ.